ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ ಅಥವಾ ಪಕ್ಕದ ಮನೆಯವರಿಗೆ ಲಾಭ ಆಗಲ್ಲ? ಈಗ ಅವರು ಅದನ್ನು ಅರ್ಥ ಮಾಡ್ಕೊಬೇಕು. ಕ್ಯಾಂಡಿಡೇಟ್ ಆಗಿರುವಂಥವ್ರು ಗಾಜಿನ ಮನೆಯಲ್ಲಿ ಇರ್ತಾರೆ, ಭಾಳ ಸೂಕ್ಷ್ಮವಾಗಿ ಅವರು ನಡೆ ನುಡಿಗಳೆಲ್ಲ ಇರಬೇಕು. ಈಗ ಆಗದೇ ಇರೋರು ಒಂದು ಮಾತಾಡಿದ್ರೆ ನಾವು ಸ್ವಲ್ಪ ಸಮಾಧಾನವಾಗಿ ಎಲ್ಲ ಇರಬೇಕಾಗ್ತದಲ್ವ. ಅವರು ಭಾಳ ಅನುಭವಸ್ಥರು, ರಾಜಕಾರಣ ಮಾಡಿರ್ತಕ್ಕಂಥವ್ರು. ನಮ್ಗೆ ಸ್ವಲ್ಪ ರಾಜಕಾರಣದಲ್ಲಿ ಸ್ವಲ್ಪ ಅನುಭವ ಕಡಿಮೆ ಅನ್ನಿಸ್ತದೆ, ನಮಗೆ ಆಡಳಿತದಲ್ಲಿ ಸ್ವಲ್ಪ ಅನುಭವ ಕಡಿಮೆ ಅನ್ನಿಸ್ತದೆ. ನಾವು ಇರೋದನ್ನು ನೇರವಾಗಿ ಹೇಳ್ತೀವಿ, ನಾವು ಒಳಗಡೆ ಏನು ಇಟ್ಕೊಳಕ್ಕೆ ಹೋಗೋದಿಲ್ಲ. ಅದು ಕೆಲವ್ರಿಗೆ ಆಗದೇ ಇರ್ಬೋದೇನೋ. ಅಂತಿಮವಾಗಿ ನಾವು ನಾಳೆ ಅಮಿತ್ ಶಾಜಿ ಅವ್ರದ್ದು ಏನು ಬರ್ತಾರೆ, ಅಕಸ್ಮಾತ್ ನಮ್ಮ ರಾಷ್ಟ್ರೀಯ ನಾಯಕರು ಏನಾದರೂ ನಮ್ಮ ಕ್ಷೇತ್ರಕ್ಕೆ ಬಂದರೆ ಮಿನಿಮಮ್ ನಾವು 100-150 ವೆಹಿಕಲ್ಗಳು ಕಾರುಗಳಲ್ಲಿ ಕರ್ಕೊಂಡು ಹೋಗ್ತೀವಿ. ನಾವು ಅಂದರೆ ಬಸ್ಗಳು ಮಾಡಿ ಜನನ ಕರ್ಕೊಂಡು ಹೋಗ್ತೀವಿ ನಾವು ಕಡೆಗೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಹಿಂದೆ ಮುಂದೆ ನಾವು ನೋಡೋಕ್ಕೆ ಹೋಗೋದಿಲ್ಲ. ಉಳಿಕೆದು ಅವರು 8 ಕ್ಷೇತ್ರ ಓಡಾಡಿಕೊಂಡು ಕಾರ್ಯಕರ್ತರನ್ನ, ಅಲ್ಲಿ ಮುಖಂಡರನ್ನ ವಿಶ್ವಾಸ ತೊಗೊಬೇಕು. ಈಗಾಗಲೇ ನೋಡ್ರಿ, ಆಗಲೇ JDS ಅವರೆಲ್ಲ ಕಾಂಗ್ರೆಸ್ಗೆ ಹೋಯ್ತಾವ್ರೆ. ಯಾರು ನಮ್ಮ ಜೊತೆಯಲ್ಲಿ ಇದ್ಕೊಂಡಿದ್ರು ಅವರೆಲ್ಲ ಬಚ್ಚೇಗೌಡರು, ಆಮೇಲೆ ಜಿಲ್ಲಾಧ್ಯಕ್ಷರು ಮುನೇಗೌಡರು ಎಲ್ಲ ಹೋಗ್ತಾವ್ರೆ, ನೆಲಮಂಗಲ ಹೋಗ್ತಾವ್ರೆ. ಅದನ್ನು ನಾವು ತಡೆಯೋಕ್ಕಾಗ್ತದೆ? ಇವರು ಸ್ವಲ್ಪ ಪ್ರಯತ್ನ ಮಾಡಬೇಕು. ಮತ್ತೊಮ್ಮೆ ಏನಾದರೂ ನಿಮ್ಗೆ ಕಾಲ್ ಮಾಡಿ ಭೇಟಿಗೆ ಬರ್ತೀನಿ ಅಂದರೆ ಅವಕಾಶ ಕೊಡ್ತೀರಾ ಸರ್? ಈಗ ಫಸ್ಟ್ ಈಗ ನಾವು ನಮ್ಮ ಮುಖಂಡರು ಮಾತಾಡಿ ನಾವೇ ಕರಿತೀವಿ. ಅವರೇನು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಭೇಟಿ ಮಾಡೋದು ಬೇಡ, ನಾವೇ ಫೋನ್ ಮಾಡಿ ದಯವಿಟ್ಟು ಬನ್ನಿ ಸರ್ ಅಂತೇಳಿ ಕರಿತೀವಿ. ಅದ್ರ ಕಡೆ ನಮ್ಮ ಸುಧಾಕರ್ ಅಲ್ಲ, ನಾನು ಹೇಳ್ದಲ್ಲ, ಸುಧಾಕರ್ ಮುಖದಲ್ಲಿ ನರೇಂದ್ರ ಮೋದಿಯವ್ರನ್ನ ಕಲ್ಪನೆ ಮಾಡ್ಕೊತೀವಿ ನಾವು ಅಷ್ಟೇ, ಬೇರೆ ಯಾರು ಮಾಡ್ಕೊಳ್ಳೋದು. ಗಿಮಿಕ್ ಮಾಡಬೇಡ್ರಿ, ಜನಗಳಿಗೆ ಪಬ್ಲಿಕ್ಕಾಗಿ ತಪ್ಪು ಅರ್ಥ ಬರೋ ರೀತಿಯಲ್ಲಿ ಬೇಡ. ಇವೆಲ್ಲ ನಾವು ಭಾಳ ನೋಡಿದ್ದೀವಿ. ಸಿಂಪಲ್ಲಾಗಿ ನಾವು ಇಬ್ಬರೇ ಮಾತಾಡಬೇಕು ಗುಟ್ಟಾಗಿ ಅಂದಾಗ ರೂಮ್ ಒಳಗಡೆ ಇರ್ತೀವಿ, ಮೀಡಿಯಾದವ್ರ ಎದುರುಗಡೆ ಮಾತಾಡ್ತೀವ? ಯಾಕೆ ಇವೆಲ್ಲ ಮಾಡಬೇಕು ಅಂತೇಳಿ ಅಷ್ಟೇ. 75,000 ಏನು ಈಡಿತ್ತು ಕಳೆದ ಸಲ, ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ ಅಥವಾ ಪಕ್ಕದ ಮನೆಯವರಿಗೆ ಲಾಭ ಆಗಲ್ಲ? ಈಗ ಅವರು ಅದನ್ನು ಅರ್ಥ ಮಾಡ್ಕೊಬೇಕು. ಕ್ಯಾಂಡಿಡೇಟ್ ಆಗಿರುವಂಥವ್ರು ಗಾಜಿನ ಮನೆಯಲ್ಲಿ ಇರ್ತಾರೆ, ಭಾಳ ಸೂಕ್ಷ್ಮವಾಗಿ ಅವರು ನಡೆ ನುಡಿಗಳೆಲ್ಲ ಇರಬೇಕು. ಈಗ ಆಗದೇ ಇರೋರು ಒಂದು ಮಾತಾಡಿದ್ರೆ ನಾವು ಸ್ವಲ್ಪ ಸಮಾಧಾನವಾಗಿ ಎಲ್ಲ ಇರಬೇಕಾಗ್ತದಲ್ವ. ಅವರು ಭಾಳ ಅನುಭವಸ್ಥರು, ರಾಜಕಾರಣ ಮಾಡಿರ್ತಕ್ಕಂಥವ್ರು. ನಮ್ಗೆ ಸ್ವಲ್ಪ ರಾಜಕಾರಣದಲ್ಲಿ ಸ್ವಲ್ಪ ಅನುಭವ ಕಡಿಮೆ ಅನ್ನಿಸ್ತದೆ, ನಮಗೆ ಆಡಳಿತದಲ್ಲಿ ಸ್ವಲ್ಪ ಅನುಭವ ಕಡಿಮೆ ಅನ್ನಿಸ್ತದೆ. ನಾವು ಇರೋದನ್ನು ನೇರವಾಗಿ ಹೇಳ್ತೀವಿ, ನಾವು ಒಳಗಡೆ ಏನು ಇಟ್ಕೊಳಕ್ಕೆ ಹೋಗೋದಿಲ್ಲ. ಅದು ಕೆಲವ್ರಿಗೆ ಆಗದೇ ಇರ್ಬೋದೇನೋ. ಅಂತಿಮವಾಗಿ ನಾವು ನಾಳೆ ಅಮಿತ್ ಶಾಜಿ ಅವ್ರದ್ದು ಏನು ಬರ್ತಾರೆ, ಅಕಸ್ಮಾತ್ ನಮ್ಮ ರಾಷ್ಟ್ರೀಯ ನಾಯಕರು ಏನಾದರೂ ನಮ್ಮ ಕ್ಷೇತ್ರಕ್ಕೆ ಬಂದರೆ ಮಿನಿಮಮ್ ನಾವು 100-150 ವೆಹಿಕಲ್ಗಳು ಕಾರುಗಳಲ್ಲಿ ಕರ್ಕೊಂಡು ಹೋಗ್ತೀವಿ. ನಾವು ಅಂದರೆ ಬಸ್ಗಳು ಮಾಡಿ ಜನನ ಕರ್ಕೊಂಡು ಹೋಗ್ತೀವಿ ನಾವು ಕಡೆಗೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಹಿಂದೆ ಮುಂದೆ ನಾವು ನೋಡೋಕ್ಕೆ ಹೋಗೋದಿಲ್ಲ. ಉಳಿಕೆದು ಅವರು 8 ಕ್ಷೇತ್ರ ಓಡಾಡಿಕೊಂಡು ಕಾರ್ಯಕರ್ತರನ್ನ, ಅಲ್ಲಿ ಮುಖಂಡರನ್ನ ವಿಶ್ವಾಸ ತೊಗೊಬೇಕು. ಈಗಾಗಲೇ ನೋಡ್ರಿ, ಆಗಲೇ JDS ಅವರೆಲ್ಲ ಕಾಂಗ್ರೆಸ್ಗೆ ಹೋಯ್ತಾವ್ರೆ. ಯಾರು ನಮ್ಮ ಜೊತೆಯಲ್ಲಿ ಇದ್ಕೊಂಡಿದ್ರು ಅವರೆಲ್ಲ ಬಚ್ಚೇಗೌಡರು, ಆಮೇಲೆ ಜಿಲ್ಲಾಧ್ಯಕ್ಷರು ಮುನೇಗೌಡರು ಎಲ್ಲ ಹೋಗ್ತಾವ್ರೆ, ನೆಲಮಂಗಲ ಹೋಗ್ತಾವ್ರೆ. ಅದನ್ನು ನಾವು ತಡೆಯೋಕ್ಕಾಗ್ತದೆ? ಇವರು ಸ್ವಲ್ಪ ಪ್ರಯತ್ನ ಮಾಡಬೇಕು. ಮತ್ತೊಮ್ಮೆ ಏನಾದರೂ ನಿಮ್ಗೆ ಕಾಲ್ ಮಾಡಿ ಭೇಟಿಗೆ ಬರ್ತೀನಿ ಅಂದರೆ ಅವಕಾಶ ಕೊಡ್ತೀರಾ ಸರ್? ಈಗ ಫಸ್ಟ್ ಈಗ ನಾವು ನಮ್ಮ ಮುಖಂಡರು ಮಾತಾಡಿ ನಾವೇ ಕರಿತೀವಿ. ಅವರೇನು ಭೇಟಿ ಮಾಡೋದು ಬೇಡ, ನಾವೇ ಫೋನ್ ಮಾಡಿ ದಯವಿಟ್ಟು ಬನ್ನಿ ಸರ್ ಅಂತೇಳಿ ಕರಿತೀವಿ. ಅದ್ರ ಕಡೆ ನಮ್ಮ ಸುಧಾಕರ್ ಅಲ್ಲ, ನಾನು ಹೇಳ್ದಲ್ಲ, ಸುಧಾಕರ್ ಮುಖದಲ್ಲಿ ನರೇಂದ್ರ ಮೋದಿಯವ್ರನ್ನ ಕಲ್ಪನೆ ಮಾಡ್ಕೊತೀವಿ ನಾವು ಅಷ್ಟೇ, ಬೇರೆ ಯಾರು ಮಾಡ್ಕೊಳ್ಳೋದು. ಗಿಮಿಕ್ ಮಾಡಬೇಡ್ರಿ, ಜನಗಳಿಗೆ ಪಬ್ಲಿಕ್ಕಾಗಿ ತಪ್ಪು ಅರ್ಥ ಬರೋ ರೀತಿಯಲ್ಲಿ ಬೇಡ. ಇವೆಲ್ಲ ನಾವು ಭಾಳ ನೋಡಿದ್ದೀವಿ. ಸಿಂಪಲ್ಲಾಗಿ ನಾವು ಇಬ್ಬರೇ ಮಾತಾಡಬೇಕು ಗುಟ್ಟಾಗಿ ಅಂದಾಗ ರೂಮ್ ಒಳಗಡೆ ಇರ್ತೀವಿ, ಮೀಡಿಯಾದವ್ರ ಎದುರುಗಡೆ ಮಾತಾಡ್ತೀವ? ಯಾಕೆ ಇವೆಲ್ಲ ಮಾಡಬೇಕು ಅಂತೇಳಿ ಅಷ್ಟೇ. 75,000 ಏನು ಈಡಿತ್ತು ಕಳೆದ ಸಲ.